ಆತ್ಮೀಯ ಕನ್ನಡ ಬಂಧುಗಳೇ, ನೋಡಿ ಇವರು ಮಾವಳ್ಳಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್. ಅವ್ರು ವೆಂಕಟೇಶಪ್ಪ ತಿಪ್ಪಯ್ಯ ಅಂತ ಹೇಳ್ಬಿಟ್ಟು. ನೋಡಿ, ಗಂಗೆತ್ತು ಅಂತ ಈ ಕೋಲಾರ ಜಿಲ್ಲೆ ಕಡೆ ಕರಿತೀವಿ, ಆದರೆ ಕೋಲೆ ಬಸವ ಅಂತ ಹೇಳ್ತಾರೆ. ಇವರು ವಂಶ ಪಾರಂಪರ್ಯವಾಗಿ ಈಗ ಎಲ್ಲಿನೂ ಗಂಗೆತ್ತು ಕೋಲೆ ಬಸವನೇ ಕಣ್ಣಿಗೆ ಕಾಣಿಸಲ್ಲ. ಇವರು ಆದ್ರೂ ವಂಶ ಪಾರಂಪರ್ಯವಾಗಿ ಏನು ಈ ಕೋಲೆ ಬಸವನ್ನ ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈ ಕೋಲೆ ಬಸವ ಗಂಗೆತ್ತು ಅಂತ ಹೇಳ್ತಾರೆ. ಇದು ಶುಭದ ಸಂಕೇತ ಅಂತ ಕೂಡ ಹೇಳ್ತಾರೆ. ಇವತ್ತು ನಮ್ಮ ಮನೆ ಹತ್ರ ಬಂತು ನಮ್ಮ ಸ್ನೇಹಿತರಾದ ಶ್ಯಾಮ್ ಸುಂದರ್ ಸಾರು ಹಾಗೂ ನಮ್ಮ ಮಿತ್ರರಾದ ಪ್ರಸಾದ್ರವರು ಬಂದರು. ಅವ್ರ ಮುಖಾಂತರ ಏನೋ ಈ ಕೋಲೆ ಬಸವನಿಗೆ ಈ ದಿನದ ನಮ್ಮ ಅಳಿಲು ಸೇವೆ. ನೋಡಿ, ಇಂಥ ಪುರಾತನ ಕಾಲದ ಅನಾದಿ ಕಾಲದಿಂದ ಈ ಕೋಲೆ ಬಸವ ಅನ್ನೋದು ಒಂದು ಪವಿತ್ರತೆಯ ಸಂಕೇತವಾಗಿತ್ತು. ಇದನ್ನು ನಮ್ಮ ಊರುಗಳಲ್ಲಿ ಮುಂಚೆ ಆಟ ಆಡಿಸ್ತಾ ಇದ್ರು, ನಾವೆಲ್ಲ ಹೋಗಿ ಕೂರ್ತಾ ಇದ್ವಿ. ಈಗ ನಾಮವಿಶೇಷ ಆಗಿದೆ. ಕೋಲೆ ಬಸವ ಏನು ಅಂದರೆ ಯಾರಿಗೂ ಗೊತ್ತಿಲ್ದಿರಾಗಿದೆ. ಇವರು ಮನುಷ್ಯನನ್ನು 10 ಜನನ ಮಲಗಿಸ್ಬಿಟ್ಟು ಆ ಕಡೆಯಿಂದ ಕಂಡು ಓಡಿಸ್ಕೊಂಡು ಹೋಗ್ತಾ ಇದ್ರು ನಾವು ಚಿಕ್ಕ ವಯಸ್ಸಾಗ, ಚಿಕ್ಕ ಹುಡುಗರಾಗಿದ್ದಾಗ. ಆದರೆ ಒಬ್ರಿಗೂ ಗಾಯ ಮಾಡ್ದಿರ ಉಸಿರು ಬಿಗಿ ಹಿಡ್ಕೊಂಡು ನಮ್ಮ ಎದೆ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇತ್ತು. ಇವಾಗ ಆಡಿಸ್ತೀರಾ ಆ ಥರ ಎಲ್ಲ ನೀವು? ಒಂದು ಹಾಡಾಡಿ ಮೇಳದಲ್ಲಿ.